ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ತರಕಾರಿ ವ್ಯಾಪಾರಿಗಳು ಮತ್ತು ಸಾಕು ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ಅದರ ದಲ್ಲಾಳಿಗಳಿಗೆ, ಏಜೆಂಟ್ಗಳಿಗೆ ಒಂದಷ್ಟು ಆತಂಕ ಶುರುವಾಗತಕ್ಕಂತಹ ಸಮಯ. ನಿಮ್ಮ ವ್ಯವಹಾರದಲ್ಲಿ ಏನೋ ಹಿನ್ನಡೆ ಅಥವಾ ವ್ಯವಹಾರದಲ್ಲಿ ಲಾಭ ತಗ್ಗುವಿಕೆ, ಕಡಿಮೆ ಆಗುವಿಕೆ ಸೂಚನೆ ಕಾಣ್ತಾ ಇರತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರು ಹೇಳಿದ ಹಾಗೆ ಒಂದಷ್ಟು ನಿಯಮಗಳನ್ನು, ವಿಚಾರಗಳನ್ನು, ಮಾಹಿತಿಗಳನ್ನು ಅನುಸರಿಸ್ತಾ ಹೋಗಿ. ಅದು ನಿಮಗೆ ಸ್ವಲ್ಪ ಸಮಾಧಾನವನ್ನು ಕೊಡಬಹುದು. ದಂಪತಿಗಳು ಹಾಗೆ ಮಕ್ಕಳ ಮಧ್ಯದಲ್ಲಿ, ಅಂದರೆ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಒಂದಷ್ಟು ಬೇಸರದ ವಾತಾವರಣ ಉಂಟಾಗುತ್ತೆ. ಅದನ್ನು ಯಾಕೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನ್ಯಾಯವಾದಿಗಳು ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಮಾತುಗಳು ಈ ದಿವಸ ಬಹಳ ವಿಶೇಷವಾಗಿ ಹರಿದಾಡ್ತಕ್ಕಂಥದ್ದಾಗತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೀತಕ್ಕಂಥದ್ದು. ಇದು ಗ್ರಹಗತಿಯಿಂದ ಆಗತಕ್ಕಂತಹ ಅನುಕೂಲಕರವಾದಂತಹ ಸಂಗತಿ ಅಂತ ಹೇಳಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥದ್ದು, ಅದನ್ನು ಜಾಗ್ರತೆಯಿಂದ ಗಮನಿಸಬೇಕಾದಂಥದ್ದು. ಯಾವಾಗ ಆರೋಗ್ಯದಲ್ಲಿ ವ್ಯತ್ಯಯಗಳಾಗುತ್ತೆ ಅದನ್ನು ಗಮನಿಸ್ಕೊಳ್ಳಿಲ್ಲ, ಬೇರೆ ಎಲ್ಲ ವ್ಯವಹಾರಕ್ಕೆ, ಬೇರೆಲ್ಲ ಕೆಲಸಕ್ಕೆ ಅದು ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಗುರುಗಳ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ವೃಷಭ ರಾಶಿ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕ ಚಿಂತನೆಗಳತ್ತ ಮನಸ್ಸು ಹರಿದಾಡುತ್ತೆ. ನೀವು ಸ್ವಲ್ಪ ಗಮನವನ್ನು ಕೊಡಬೇಕು. ಯಾವ ಸಂದರ್ಭಕ್ಕೆ, ಯಾವ ಕಾರ್ಯಕ್ಕೆ ಆದ್ಯತೆಯನ್ನು ಕೊಟ್ಟಾಗ ಆ ಕೆಲಸ ಪರಿಪೂರ್ಣವಾಗಿ ಆಗುತ್ತೆ, ಬೇರೆಯವರಿಗೆ ಅದರಿಂದ ಸಹಾಯವಾಗುತ್ತೆ ಅನ್ನುವಂತಹ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಯಾವಾಗ ವ್ಯವಹಾರವನ್ನು ಬೇಜವಾಬ್ದಾರಿಯಿಂದಲೋ ಅಥವಾ ಹಳೆಯ ಅನುಭವ ಇದೆ ಅಂತಕ್ಕಂತಹ ಧೋರಣೆಯಿಂದಲೋ ನೋಡ್ತೀರಿ, ಆಗ ನಷ್ಟಕ್ಕೆ ಅದು ಕಾರಣವಾಗುತ್ತೆ. ಪ್ರಯಾಣದ ವಿಚಾರವಾಗಿ ಬೇಸರವಾಗುತ್ತೆ. ಪ್ರಯಾಣ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಆದರೆ ಅನಿವಾರ್ಯವೋ ತುಂಬ ಅಗತ್ಯವೋ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಒತ್ತಡಕ್ಕೆ ತರುವಂಥದ್ದಾಗತ್ತೆ. ನಿರ್ಧಾರಗಳನ್ನು ಬದಲಾವಣೆ ಮಾಡೋದರಿಂದ ನಿಮ್ಮ ಕೆಲಸದಲ್ಲಿ ಹಿನ್ನಡೆ ಉಂಟಾಗತ್ತೆ. ಹಾಗಾಗಿ ಆಯಾ ಕ್ಷಣಕ್ಕೊಂದೊಂದು ಸಾರಿ ನಿರ್ಧಾರಗಳನ್ನು ಬದಲಾಯಿಸಬಾರ್ದು. ಫರ್ಮಾಗಿ ಏನಾದರೂ ಡಿಸಿಷನ್ ತಗೊಳ್ಬೇಕು ಅನ್ನುವಂಥದ್ದು ಮಾಹಿತಿ. ಅಧಿಕಾರ ಪ್ರಾಪ್ತಿಯಲ್ಲಿ ಕಿರಿಕಿರಿ ಆಗಿರುವಂತಹ ಜ್ಞಾಪಕ ಮತ್ತೆ ಮತ್ತೆ ಮುನ್ನೆಲೆಗೆ ಬರುವಂಥದ್ದು. ಹಿಂದೆ ಯಾವತ್ತೋ ಏನೋ ತೊಂದರೆಯಾಗಿದೆ, ಅದರ ವಿಚಾರ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ವಿವಾಹ ವಿಚಾರವೂ ಕೂಡ ಮನೆಯಲ್ಲಿ ಚರ್ಚೆ ಆಗುತ್ತೆ. ಮುಂದಿನ ದಿನದಲ್ಲಿ ಅದರ ಬಗ್ಗೆ ಸರಿಯಾದಂತಹ ಗಾಂಭೀರ್ಯವಾದಂತಹ ನಿರ್ಧಾರವನ್ನು ಮಾಡೋಣ ಅನ್ನುವಂತಹ ಮಾತು ಬರುತ್ತೆ. ಮೂಲವ್ಯಾಧಿ ಸಮಸ್ಯೆ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ತುಂಬ ಕಾಣುತ್ತೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿ ಅಂತಕ್ಕಂಥದ್ದು. ವಿಷ್ಣುತ್ರಯೀ ಮಂತ್ರವನ್ನು ಜಪ ಮಾಡಿ ಅಥವಾ ಪಾರಾಯಣ ಮಾಡಿ, ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿ. ಬೆಳಗ್ಗೆ ಎದ್ದಾಗಿನಿಂದ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಾಗುತ್ತೆ. ಸಹೋದ್ಯೋಗಿಗಳಿಂದ ತೊಂದರೆಗೂ ಅವಕಾಶ ಇದೆ. ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವರು ಏನೋ ಒಂದು ರೀತಿಯಲ್ಲಿ ತೊಂದರೆಯನ್ನು ಮಾಡ್ತಾರೆ. ಹಣಕಾಸಿನ ವಿಚಾರ ಇರ್ಬೋದು, ಯಾವುದೋ ಪದಾರ್ಥ ಇರ್ಬೋದು, ಅಥವಾ ಕೆಲಸವೇ ಇರಬಹುದು, ಅಥವಾ ಸಂಬಂಧಗಳಿರ್ಬೋದು, ಅಥವಾ ಮಾತಿರಬಹುದು, ಇನ್ಯಾವುದೋ ದಾಖಲಾತಿಗಳಿರ್ಬೋದು. ಹೀಗೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಿರೀಕ್ಷಿತವಾಗಿ ಧನಾಗಮವೇನೋ ಆಗುತ್ತೆ, ಅಂದರೆ ದುಡ್ಡು ಬರುತ್ತೆ, ಆದರೆ ಇಲ್ಲದೇ ಇರತಕ್ಕಂತಹ ಅಪವಾದಗಳನ್ನು ಅಥವಾ ಇಲ್ಲದೇ ಇರುವಂತಹ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯೂ ಇರುತ್ತೆ. ನಿಮ್ಮ ವಿರೋಧಿಗಳೇ ನಿಮಗೆ ಆಶ್ಚರ್ಯಕರವಾಗಿ ಫಲವನ್ನು ಕೊಡ್ತಕ್ಕಂತಹ ರೀತಿಯಲ್ಲಿ ಬೆಂಬಲವಾಗಿ ನಿಲ್ತಾರೆ. ಆದರೆ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಶತ್ರುಗಳನ್ನು ನಂಬುತ್ತೀರಿ ಅನ್ನೋದ್ರ ಮೇಲೆ ಇವೆಲ್ಲ ಅವಲಂಬಿತವಾಗಿರುತ್ತೆ. ಅಧಿಕವಾಗಿ
ಹಣವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಪಾರಂಪರಿಕವಾದಂತಹ ವೃತ್ತಿಯಲ್ಲಿ ಗೌರವವನ್ನು ಹೆಚ್ಚು ಮಾಡಿಕೊಳ್ಬೇಕು. ನಿಮಗೆ ಗೌರವ ಸಿಗ್ತಕ್ಕಂಥದ್ದಿದೆ. ತಂದೆ ತಾತ ಮುತ್ತಾತ ಮಾಡಿಕೊಂಡು ಬಂದಂತಹ ಕೆಲವು ವೃತ್ತಿ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ ಎನ್ನುವಂಥದ್ದು. ಮಾನಸಿಕವಾದಂತಹ ನೆಮ್ಮದಿಗೆ ಸ್ವಲ್ಪ ಭಂಗ ಇದೆ. ಸರಿಯಾಗಿ ಆಲೋಚನೆಯನ್ನು ಮಾಡಿ ಆಂಜನೇಯ ಸ್ವಾಮಿಯನ್ನು ಸಂಪೂರ್ಣವಾಗಿ ನಂಬಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ. ಅಂತಹ ಭಕ್ತವತ್ಸಲ ಆಂಜನೇಯ ನಿಮಗೆ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಸರಳವಾದಂತಹ ರೀತಿಯಲ್ಲಿ ಪರಿಹಾರ ನಿಮಗೆ ಸಿಕ್ಕುವಂಥದ್ದು. ನೀವು ಅದನ್ನು ಕಂಡುಕೊಳ್ತೀರಿ, ಅದು ಬಹಳ ವಿಶೇಷವಾದಂತಹ ಅಂಶ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಇದರಿಂದ ಸ್ವಾಭಾವಿಕವಾಗಿ ಬೇಸರವಾಗ್ತಕ್ಕಂಥದ್ದು. ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಆದಾಯದ ಹೆಚ್ಚಳವನ್ನು ಮಾಡಿಕೊಳ್ಬೇಕು. ಅದು ಒಳ್ಳೆಯ ಮಾರ್ಗದಲ್ಲಿ ಇರಬೇಕು ಅಂತಕ್ಕಂಥದ್ದು. ನಿಂದನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆ. ಯಾವುದೋ ಒಂದು ತಪ್ಪು ಆಗಿರುತ್ತೆ, ಅದಕ್ಕೆ ನೀವೇ ಕಾರಣ ಅಂತ ಹೇಳಿ ನಿಮ್ಮನ್ನು ಪ್ರಮುಖವಾಗಿ ನಿಂದಿಸ್ತಕ್ಕಂಥದ್ದು. ಅಪರಾಧಿಯೋ ಆರೋಪಿಯೋ ಆ ರೀತಿಯ ಸ್ಥಾನ ಅಥವಾ ಭಾವದಲ್ಲಿ ನಿಮ್ಮನ್ನು ನೋಡ್ತಕ್ಕಂಥದ್ದಾಗತ್ತೆ. ಸ್ತ್ರೀಯರಿಗೆ ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಸಿಗ್ತಕ್ಕಂತಹ ದಿವಸವಾಗುತ್ತೆ. ಅಂದರೆ ನನ್ನ ಕರ್ತವ್ಯವನ್ನು ಈ ಕ್ಷಣದವರೆಗೆ ನಾನು ಸರಿಯಾಗಿ ನಿಭಾಯಿಸಿದ್ದೇನೆ, ಇದರಿಂದ ನನಗೆ ಯಾವುದೇ ಸಂಕೋಚ ಇಲ್ಲ ಅನ್ನುವಂತಹ ಒಂದು ತೃಪ್ತ ಭಾವನವನ್ನು, ತೃಪ್ತ ಜೀವನ ಶೈಲಿಯನ್ನು ಅಥವಾ ನಿಮ್ಮ ಅನುಭವವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ನಿಮ್ಮನ್ನು ಮಕ್ಕಳು ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂತಹ ದಿವಸವಾಗತ್ತೆ. ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಯಾವುದರಲ್ಲೂ ಕೂಡ ಒಳಿತನ್ನು ಕಂಡು ನೀವು ಮುಂದುವರಿಯತಕ್ಕಂಥದ್ದು, ಆ ರೀತಿಯ ಆಲೋಚನೆಗಳು ನಿಮಗೆ ಬರುವಂಥದ್ದು ಸಹಜವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತವಾದಂತಹ ಜಯ ನಿಮ್ಮದಾಗ್ತಕ್ಕಂಥದ್ದು. ಆಹಾರವನ್ನು ಸೇವಿಸಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಬೇಕು. ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಶುಭವಾಗಿ.